ಸಹಕಾರ ಸಂಘ ಅನ್ನೋ ಒಂದು ಶಬ್ದ ಎಷ್ಟೋ ಹಣಕಾಸಿನ ತೊಂದರೆಯಿಂದ ನೋವಿನಿಂದ ಬಳಲುತ್ತಿರುವ ಜನರಿಗೆ ಅಸಹ್ಯಕರಣವಾಗಿದೆ. ಆದ ಕಾರಣ ಹಣಕಾಸಿನ ಭದ್ರತೆ ಹಾಗೂ ಭವಿಷ್ಯದ ಅವಶ್ಯಕತೆಗಳನ್ನು ಪೂರೈಸಲು ನಾನು ನೂತನವಾಗಿ ಸಹಕಾರ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಪಾದಾರ್ಪಣೆ ಮಾಡಿದ್ದು, ನನ್ನನ್ನು ನಾನು ಸಮಾಜದ ಪ್ರಮುಖ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಜಾಲಿಯ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಾ ಹಾಗೂ ಪುಣ್ಯಕೋಟಿ ಕೃಷಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಮೂಲಕ ಬಡವರಿಗೆ, ನಿರ್ಗತಿಕರ, ಅಂಗವಿಕಲರಿಗೆ ಹಾಗೂ ನಿರುದ್ಯೋಗ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಹೊಂದಲು ನಿಸ್ವಾರ್ಥ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು, ಲಗಳಿ ಮನೆತನದ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಸೋದರರಾದ ಶ್ರೀ ಶಾಂತಗೌಡ ಪಾಟೀಲ್ ಅವರ ಮಾರ್ಗದರ್ಶನದಂತೆ ಹಾಗೂ ಸಂಸದರಾದ ಶ್ರೀ ಪಂಚಿಗೌಡ ಅವರ ಮಾರ್ಗದರ್ಶನದಂತೆ ಚಿನ್ನೋತ್ಸವವಾದ ಪಟ್ಟಿನ ಸಹಕಾರ ಸಂಘ ಎಂಬ ಆಶಾಕಿರಣವನ್ನು ಪ್ರಾರಂಭಿಸುವ ಮೂಲಕ ನಮ್ಮ ಬ್ಯಾಂಕ್ ವತಿಯಿಂದ ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ, ಜನರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ನೀಡಿ ಬಡ್ಡಿಯೊಂದಿಗೆ ಅಸಲನ್ನು ಹಿಂದಿರುಗಿದ ಜನರಿಗೆ ಆದಷ್ಟು ಅವರೊಂದಿಗೆ ಜೊತೆಗೂಡಲು ನಾವು ಸದಾ ಸಿದ್ಧರಿದ್ದೇವೆ ಹೇಳುತ್ತಾ, ಠೇವಣಿಯ ಮೂಲಕ ನಮ್ಮ ಮೇಲಿನ ವಿಶ್ವಾಸದಿಂದ ನಮ್ಮ ಗಳಿಕೆಯ ಹಣವನ್ನು ಇರಿಸುವ ಜನರಿಗೆ ಕಡಿಮೆ ಅವಧಿಯೊಳಗೆ ದ್ವಿಗುಣವಾಗಿಸುವ ಭರವಸೆಯನ್ನು ನೀಡುತ್ತಾ ಈ ಅವಕಾಶವನ್ನು ಸೌಭಾಗ್ಯವೆಂದು ತಿಳಿದು ಈ ಕ್ಷೇತ್ರದಲ್ಲಿ ನಾನು ಎಲ್ಲರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಇಚ್ಛೆ ಪಡುತ್ತೇನೆ. ನಿಮ್ಮ ನಂಬಿಕೆಯೇ ನನ್ನ ಭರವಸೆ ಎಂಬ ಮಾತಿನೊಂದಿಗೆ ನಮ್ಮ ಚಿನ್ನು ಸಂವಾದ ಸಹಕಾರ ಸಂಘ ನೀಡುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರವನ್ನು ನೀಡಬೇಕೆಂದು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಾ, ತಮ್ಮ ಲಕ್ಷ್ಮಣ್ ಅವರು ಹೇಳಿದ ಪ್ರಕಾರ ನಾವು ಈ ಸಹಕಾರ ಸಂವಾದ ಕ್ಷೇತ್ರದಲ್ಲಿ ತಮ್ಮ ನುಡಿಯಂತೆ ನಡೆದುಕೊಳ್ತೇವೆ ಅಂತ ಭರವಸೆ ಕೊಡುತ್ತಾ ತಮ್ಮೆಲ್ಲರಿಗೂ ವಿಜ್ಞಾಪಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ. ಮತ್ತೆ ಸಹಕಾರ ಗೆಲ್ಗೆ ಸಹಕಾರ ಭಾರತ.